ಏನ ಏ ಬರ 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 ಬಾಟ್ಲಿ ತೆಗೀತು ಬ್ರೋ. ಅಲ್ಲಿ ಹೋಗಿ ಅಲ್ಲಿ ಹೋಗಿ ರೆಡಿ ಮಾಡಮ್ಮನು. ಕ್ಯಾಮರಾ ಇದೆ ಅಲ್ಲಿ. ಎಲಿಫೆಂಟ್ ಏನೋ ಒಂದು ವಾರ್ನಿಂಗ್ ಬಂತು ಬ್ರೋ. ಇಲ್ಲೇ ಪೊಲೀಸ ಅಂತ ಮಾರ. ಹೌದಾ ಪೊಲೀಸ? ಹಾಂ ಯೂಟ್ಯೂಬ್ ಬ್ರೋ, ಸೂರಜ್ ಕನ್ನಡಿಗ ಅಂತ. ಹಾಂ ಇವಾಗ ಇಲ್ಲಿ ತಿಂಡಿ ತಿಂದ್ವಿ. ಯಪ್ಪ ತಿಂಡಿ ಅಲ್ಲ ಹೆವಿ ಕಾಸ್ಟ್ಲಿ ಅಲ್ಲ. ಜಸ್ಟ್ ಒಂದು 6 ಮ್ಯಾಗಿ 4 ಟೀ 1-2 ಬೋಟಿ ಪ್ಯಾಕೆಟು, ಇದಕ್ಕೆ 692 ರೂಪಾಯಿ. ಬಿರಿಯಾನಿ ಬರ್ತಿತ್ತು. ಓಕೆ, ಇವಾಗ ಪೈನ್ ಫಾರೆಸ್ಟಿಗೆ ಹೋಗುವ. ಇಲ್ಲಿಂದ ಪೈನ್ ಫಾರೆಸ್ಟು ಇವಾಗ 2 ಕಿಲೋಮೀಟ್ರ್ ಇದೆ. ಪ್ಯಾಂಟ್ ಒಳಗೆಲ್ಲ ನೀರು ಹೋಗಿದೆ. ಫೀಲ್ ಆಗ್ತಾ ಇದೆ. ಚಂಡಿ ತಾಂಡ ಪೊಕ್ಕಾಪುರಂ, ಮಸಿನಗುಂಡಿ, ಮಧುಮಲೈ, ಮೈಸೂರು ಇಲ್ಲಿಂದ 152 ಕಿಲೋಮೀಟ್ರ್ ಇದೆ. ಕಾಡ್ಕೋಣ ಬ್ರೋ, ಇಲ್ಲಿದೆಯಲ್ಲ ಎಮ್ಮೆ, ಅದು ಕಾಡ್ಕೋಣ ಅಲ್ಲ ಬ್ರೋ, ಎಮ್ಮೆ. ಇಲ್ಲಿ ಎಂತ ಇದೆ? ಇದೆ ಬ್ರೋ ಪೈನ್ ಫಾರೆಸ್ಟು. ಏನ ಬರ ಅಲ್ಲೋಯ್ತು ಬ್ರೋ, ಅಲ್ಲೇನೋ ಮಾಡ್ತಾ ಇದೆ. ಬಾಟ್ಲಿ ತೆಗೀತು ಬ್ರೋ. ಅಲ್ಲಿ ಹೋಗು ಬಾಟ್ಲಿ ತೆಗೀತು. ಇಲ್ಲಿ ಹೋಯ್ತು ಕೊಚ್ಕೊಂಡು. ಹೊಡಿಲ್ಲ ಅದರಲ್ಲಿ ಸ್ಟಿಕ್ಕ. ಉಲ್ಟಾ ಮಾಡೋ ನೀ ಅದ್ರಲ್ಲಿ ಹೊಡಿಬೇಡ ಮನು. ಕ್ಯಾಮರಾ ಇದೆ ಅಲ್ಲಿ. ಓಪನ್ ಮಾಡ್ಬೇಕಾ? ಏನಿದೆ? ಹಾಂ ಇಲ್ಲೇನೋ ಇದೆ. ಸಮಥಿಂಗ್ ಇಸ್ ದೇರ್. ಜಿಪ್ ತೆಗಿಯುತ್ತೋ ಏನೋ ಇದೆಯಲ್ಲ. ಟೋಟಲ್ 6 ಮೆಂಬರ್. ಇದೇ ಪೈನ್ ಫಾರೆಸ್ಟ್. ಒಂದು ಟಿಕೆಟಿಗೆ 40 ರೂಪಾಯಿ. ಸಖತ್ತಾಗಿರೋ ಒಂದು ವ್ಯೂ ಇದೆ. ಇಲ್ಲಿ ಸಖತ್ತಾಗಿರೋ ಒಂದು ವ್ಯೂ ಇದೆ. ನೆಕ್ಸ್ಟ್ ಏನಿದೆ? ಮರ ಇದೆ, ಬಟ್ ಚೆನ್ನಾಗಿದೆ. ಎಂತ ಇವತ್ತು ಯಾವ ತಿಂಗಳು ಮಗ? ಹಾಂ ಆಗಸ್ಟ್ ತಿಂಗಳಲ್ಲಿ ಬಂದರೆ, ಇವತ್ತು ಬಂದರೆ ಈ ಥರ ವೆದರ್ ಇತ್ತು. ಗೊತ್ತಿಲ್ಲ ಬೇರೆ ದಿನ ಹೆಂಗಿರುತ್ತೆ ಅಂತ. ಹಾಂ ಯೂಟ್ಯೂಬ್ ಬ್ರೋ, ಸೂರಜ್ ಕನ್ನಡಿಗ ಅಂತ ಇದೆ. ಹಾಂ ಬೆಂಗಳೂರು. ನಿಮ್ದು ಯಾವುದು ಬ್ರೋ? ಬೆಂಗಳೂರು ಎಲ್ಲಿ? ಅತ್ತಿಬೆಲೆಯಾ? ನಮ್ಮದು ಬೂದಿಗೆರೆ ಕ್ರಾಸ್. ಹಾಂ ಹೌದಾ? ಹಾಂ ಹೌದು ಬ್ರೋ.
ಮೋಟೋಲಾಗು. ಹೌದಾ, ಓಕೆ, ಮತ್ತೆ ಸಿಗೋ. ಹೌದು ಸರ್, ಓಕೆ ಬ್ರೋ, ಥ್ಯಾಂಕ್ ಯು. ಹಾಂ, ಓಕೆ. ಪೈನ್ ಫಾರೆಸ್ಟ್ ಇಂದ ನಾವು ಸೀದಾ ಹೋಗಿದ್ದು 26 ಕಿಲೋಮೀಟರ್ ದೂರದಲ್ಲಿರುವ ಎಮೆರಲ್ಡ್ ಲೇಕಿಗೆ. ಇಲ್ಲಿ ಡ್ಯಾಮ್ ನೋಡಿ, ಸೈಕ್ ಆಗಿದೆ ಮಾತ್ರ ಡ್ಯಾಮ್ ವ್ಯೂ. ಬಟ್ ಇಲ್ಲಿ ಎಂಟ್ರಿ ಇಲ್ಲ ಆಯ್ತಾ. ಎಂಟ್ರಿದ ಏನು ಎಂಟ್ರಿ ಟಿಕೆಟ್ ಏನು ಕೊಟ್ಟಿಲ್ಲ ನಾವು. ಸೀದಾ ಡೈರೆಕ್ಟ್ ಆಗಿ ಬಂದಿದ್ವಿ. ಅಯ್ಯವ್ವ, ಹೊಡಿತು ಮಾರಷ್ಟು, ಹೊಡಿತು ಹೆಲ್ಮೆಟ್ ಹೊಡಿತು. ಹೊಡಿದು ಬ್ರೋ, ಇಲ್ಲೇನೋ ಎಲಿಫೆಂಟ್ ಏನೋ ಒಂದು ವಾರ್ನಿಂಗ್ ಬಂತು ಬ್ರೋ. ಇಲ್ಲೇ ಇದ್ರಲ್ಲಿ ಇಲ್ಲೇನೋ ಕೇಳಿಸ್ತು ಏನೋ. ಇವಾಗ ಏನೋ ಕೇಳಿಸ್ತು, ಎಲಿಫೆಂಟ್ ಏನೋ ಅಂತ. ನಿಜ ಬ್ರೋ, ವಾವ್, ಸೈಕ್ ವ್ಯೂ ಮಾತ್ರ. ಮಳೆ ಬರ್ತಿತ್ತು, ಇದ್ರಲ್ಲಿ ಗೋಪ್ರೋ ಹೈಕೊಂಡ್ಕತ್ಲ, ಅದ್ರಾಗ ಮೊಬೈಲ್ ಹಂಗೆ ವಿಡಿಯೋ ಮಾಡ್ತಾ ಇದ್ದೆ. ವಾಯ್ಸ್ ಎಲ್ಲ ಕೇಂತಿತ್ತ ಎಂತದ್ದು ಗೊತ್ತಿಲ್ಲ. ಬ್ಲಿಂಕ್ ಆತೈತ. ಊಟಿಯಿಂದ ಇಲ್ಲಿ 20 ಕಿಲೋಮೀಟರ್. ದೊಡ್ಡ ಡ್ಯಾಮ್ ಮಾರ ಇದು, ಫುಲ್ ದೊಡ್ಡ ಡ್ಯಾಮ್ ಇದು. ಮಳಿ ಒಂದು ಓಕೆ, ಮಳಿ ಈ ತರ ಇದ್ರೆ ಪ್ರಾಬ್ಲಮ್ ಇಲ್ಲ. ನಮ್ದು ಎಂತ ಐತೆ ಅಂದ್ರೆ ಪ್ರಾಬ್ಲಮ್ ಎಲ್ಲ ಕ್ಯಾರಿ ಚೆಕ್ಔಟ್ ಮಾಡಿ ಮತ್ತೀಗ ಬಂದಿತ್ತು. ಲಗೇಜ್ ಕ್ಯಾರಿ ಮಾಡೋದೇ ರಗಳಿ. ಚೆನ್ನಾಗಿದೆ. ಊಟಿಗೆ ಬಂದ್ರೆ ಇಲ್ಲಿಗೆ ಬನ್ನಿ, ಓಕೆನಾ. ಇಲ್ಲಿ CCTV ಅಲರ್ಟ್ ಮಾರ, ಹೆದರಿಕೆ ಆಯ್ತು ಎಲ್ಲಾರು ಬಂದ್ರೆ. ಮತ್ತೆ ನಾವೇನು ಅಂತದ್ದು ನೀವೇನು ಹೊಳಗೆ ಇರತ್ತೆ ಇಲ್ಲ. ಇಲ್ಲಕ್ಕ CCTV ಅದು ಇದೆಲ್ಲ ಇತ್ತು ಮಾರ, ಹೆದರಿಕೆ ಮತ್ತೆ ಹಿಡ್ಕೊಂಡ್ರೆ. ಇಲ್ಲಿಂದ ವ್ಯೂಸ್ ಚೆನ್ನಾಗಿದೆ. ಅಲ್ಲಿ ಟೀ ಇದೆಲ್ಲ ಇದೆ, ಪ್ಲಾಂಟೇಶನ್. ದೊಡ್ಡದಾಗಿದೆ. ಇಲ್ಲಿ ನೋಡಿ, ರೈನ್ ಕೋಟ್ ಇದೆ ಅಲ್ಲ, ಚಿತ್ತಲ್ ಆಗೋಗಿದೆ. ರೈನ್ ಕೋಟ್ ಒಂದು ಹೊಸ ತಗೊಬೇಕು. ಶೂ ಗಾಡಿಯಲ್ಲಿ ಮಣ್ಣು ಸಿರಿ ಹೋಗುವ. ಇದಕ್ಕೆ ಎಂಟ್ರಿ ಅಂತ ಇಲ್ಲಿಯೋ ಗೊತ್ತಿಲ್ಲ. ಎಂಟ್ರಿ ಇರ್ಬೋದು ಅನ್ಕಂತೆ. ಎಂಟ್ರಿ ಇದ್ರೆ ಹೋಯ್ಕತ್. ಎಂಟ್ರಿ ಅಂತ ಇಲ್ಲ ಮಾರ, ಫೀಸ್ ಸೀದಾ ಎಂಟ್ರಿ ಏನಿಲ್ಲಲ್ಲ ಮಗ ಇಲ್ಲಿ. ಬೈಕಲ್ಲಿ ಬರ್ತಾ ಇದಾರೆ ಪೊಲೀಸ್ ಅಂತ ಮಾರ. ಹೌದಾ, ಪೊಲೀಸಾ? ಏನೋ ಇಲ್ವಾ? ಓಕೆ ಸರ್, ಸಾರಿ, ಅಲ್ಲೆಲ್ಲೂ ಬರ್ದಿರ್ಲಿಲ್ಲಲ್ಲ. ಎನಿ ರಿಸ್ಟ್ರಿಕ್ಷನ್ ಬೋರ್ಡ್ ಈಸ್ ನಾಟ್ ದೇರ್ ನಾ, ಸೊ ದಟ್ಸ್ ವೈ ವಿ ಕಮಿಂಗ್ ಹಿಯರ್. ಹಾ, ಓಕೆ. ಟಿಕೆಟ್ ಇಸ್ ದೇರ್ ಸರ್? ಎಂಟ್ರಿ ಇಲ್ವಂತೆ. ಆ ಕಡೆಯಿಂದ ಇದೆಯಂತೆ. ಥ್ಯಾಂಕ್ಸ್. ಇವಿ ಲ್ಯಾಂಡ್ ಅಲ್ಲಿ ಸ್ವಿಂಗ್ ಅಂತ ಬಂದ್ರು. ನಾ ಫಸ್ಟ್ ಕನ್ನಡ ಅನ್ಕೊಂಡೆ ಮಾರ, ನಂಗೆ ಕನ್ನಡ ತರ ಕೇಳಿಸ್ ಮಗ.
ನನಗೂ ಅದೇ ಕನ್ನಡ ತರನೇ ಅಲ್ಲ ಇಲ್ಲ ಅಂದ್ರೆ ಅದು ಎಂಟ್ರಿ ಇಲ್ಲ. ಓ ಇಲ್ಲ ಇಲ್ಲೇ ಎಲ್ಲ ಸೇಮ್ ಅಲ್ಲ. ಓಕೆ ಓಕೆ. ಅದೇ ಅವರ ಗಾಡಿ ತಿರ್ಸೋದು ಹೆಂಗ ಇಲ್ಲಿಂದ? ಅಯ್ಯೋ ಗಾಡಿ ತಿರ್ಸ್ಬೇಕು. ಹಾಯ್, ಇಲ್ಲಿಂದ ಹೋಗ್ತಾ ಇದೀವಿ. ಆ ಕಡೆ ಖಾಲಿ ಅಂತ ಹೋಯ್ತು. ಹೇಳಿದ ದಾರಿಯಲ್ಲಿ ಸಾಗಿದಾಗ ನಮಗೆ ಸಿಕ್ಕಿದ್ದೊಂದು ಊರು ಬಿಟ್ರೆ ಅಲ್ಲಿ ಯಾವುದೇ ಎಂಟ್ರಿ ಗೇಟ್ ಏನೂ ಇರಲಿಲ್ಲ. ನಾವು ಅದನ್ನು ಹುಡುಕುವ ಪ್ರಯತ್ನ ಮಾಡಲಿಲ್ಲ ಬಿಕಾಸ್ ಆಫ್ ಜೋರಾದ ಮಳೆಯಿಂದ. ಸೊ ನಾವು ಊಟಿಗೊಂದು ಬಾಯ್ ಬಾಯ್ ಹೇಳ್ತಾ ನಮ್ಮೂರಿನ ಕಡೆಗೆ ಇಲ್ಲಿಂದ ಪಯಣವನ್ನು ಬೆಳೆಸಿದ್ವಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ಲಾಗ್ನ ಜೊತೆ.